ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿನ ಲೈಫ್ನ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಡೇ ಬಂದು ಜನವರಿ 16. ನನ್ನ ಮಗಳು ಇವಾಗ ತಾನೇ ಎದ್ದು ಇಲ್ಲಿ ಬಂದು ಕೂತಿದ್ದಾಳೆ ನನ್ನ ಕಾಲ್ ಮೇಲೆ. ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಅಜ್ಜಿ ಪುಲ್ಲಿ ಮಾತುಕತೆ. ಇವಳಿಗೆ ರಾತ್ರಿ ಎಲ್ಲ ಕನ್ಸ್ ಬೀಳೋದು, ನಿದ್ದೆಯಿಂದ ಎದ್ದು ಎದ್ದು ಅಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಅಮ್ಮ ಕೇಳ್ತಿದ್ದಾರೆ, ಯಾಕೆ ನೀನ್ ರಾತ್ರಿ ಅಳೋದು ಅಂತ. ಫ್ಲವರ್ ಗೊತ್ತಿಂಡಿಯ ಬಾಲೆಕಾಯಿಗೆ ಫ್ಲವರ್ ಇಂದು ಅವಿಡಿಂದ ಬ್ಯಾಂಗ್ಳೂರ್ಲ ಕನಾನೆ ಕಟ್ಟು. ನಮಗೆಲ್ಲಿ ಬೆಳಗ್ಗೆಗೆ ಬಿಸಿ ಬಿಸಿ ಚಹಾ ರೆಡಿ ಆಗಿದೆ, ಹಾಗೂ ಬ್ರೇಕ್ಫಾಸ್ಟ್ಗೆ ಪಲಾವ್. ಅಮ್ಮ ಮಾಡಿರೋ ಪಲಾವ್ ನಂಗೆ ಆ್ಯಕ್ಚುಲಿ ಇದು ತುಂಬಾನೇ ಇಷ್ಟ. ನಾ ಬೆಂಗಳೂರಲ್ಲಿ ಎಷ್ಟು ಟ್ರೈ ಮಾಡಿದ್ರು ಈ ಟೇಸ್ಟ್ ಬರೋದೇ ಇಲ್ಲ. ಇಲ್ಲೂ ಅಷ್ಟೇ, ನಾನ್ ಮಾಡಿದವಾಗ ಈ ತರ ಟೇಸ್ಟ್ ಬರೋದೇ ಇಲ್ಲ. ಅಂದ್ರೆ ಬಟ್ಟೆ ವಾಶ್ ಮಾಡೋದಿತ್ತು, ಮತ್ತೆ ಅನ್ನಕ್ಕೆಲ್ಲ ಇಡೋದಿತ್ತು. ಇದೆಲ್ಲ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಗೆ ದೇವಸ್ಥಾನಕ್ಕೆ ಹೊರಡೋದಿತ್ತು. ಇವಳಂತೂ ಆಟ ಆಡ್ಬೇಕು ಅಂತ ಡೋರ್ ಓಪನ್ ಮಾಡ್ತಾ ಇದ್ದಾಳೆ. ಅಂದ್ರೆ ನಾವ್ ಇಲ್ಲಿ ಅವಳನ್ನ ಹೊರಗೆ ಬಿಡಲ್ಲ. ಇಲ್ಲೇ ನೋಡಿ ಹೊರಗಡೆ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಾವು ಆಟೋದಲ್ಲಿ ಹೊರಟ್ವಿ. ಸಸಿ ಇತ್ತು ಭಗವತಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ತುಂಬಾ ಟೈಮಿಂದ ಅಮ್ಮ ಅಪ್ಪ ಅನ್ಕೊಳ್ತಾ ಇದ್ರಂತೆ ಹೋಗ್ಬೇಕು ಅಂತ. ಹೋಗೋದಿಕ್ಕೂ ದಾರಿ ಮಧ್ಯ ಮಲ್ಗೆ ಹೂ ತಗೊಂಡ್ವಿ. ಒಂದು ಚೆಂಡಿಗೆ 350 ರೂಪಾಯಿ. ಹಾಕಿ ಬಾಳೆಹಣ್ಣನ್ನು ತಗೊಂಡ್ವಿ. ಇಲ್ಲಿನ ವ್ಯೂಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ದೇವಸ್ಥಾನ ರೀಚ್ ಆದ್ವಿ. ಆಕ್ಚುಲಿ ಕರೆಕ್ಟ್ ಟೈಮ್ಗೆ ಬಂದ್ವಿ. ನಮ್ಗೆ ಪೂಜೆನೂ ಚೆನ್ನಾಗೇ ಸಿಕ್ತು. ಇದೇ ಬರುವ ಮಾರ್ಚ್ 4ನೇ ತಾರೀಕಿಗೆ ಇಲ್ಲಿನ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅದಕ್ಕೆ ಇಲ್ಲಿ ದೇವಸ್ಥಾನದೊಳಗೆ ಎಲ್ಲ ಕೆಲಸ ಆಗ್ತಾ ಇದೆ. ನಾವು ಹಣ್ಣು ಕಾಯಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಅನ್ನ ಪ್ರಸಾದನೂ ಇತ್ತು. ಅಂದ್ರೆ ನಾವಿಲ್ಲಿ ಊಟಕ್ಕೆ ಹೊರಟ್ವಿ. ನೋಡಿ ಇಲ್ಲಿ ತುಂಬಾನೇ ಚೆನ್ನಾಗಿರೋ ರುಚಿಕರವಾದ ಊಟ. ಈ ಸಾರಂತೂ ನಂಗೆ ತುಂಬಾನೇ ಫೇವ್ರೇಟ್. ಅಂದ್ರೆ ದೇವಸ್ಥಾನದ ಊಟ. ನೋಡಿ ನನ್ನ ಮಗಳು 1-2 ಬಾಯಿ ಅವಳೇ ಕೂತ್ಕೊಂಡು ತಿಂತೀನಿ ಅಂತ ಹೇಳ್ತಾ ಇದ್ದಾಳೆ. ಮನೆಗೆ ಬಂದ್ವಿ. ಮನೆಗೆ ಬರ್ಬೇಕಾದ್ರೆ ಆನ್ ದಿ ವೇ ನಲ್ಲಿ ಉಡುಪಿ ಪರ್ಯಾಯಕ್ಕೆ ಹೊರೆಕಾಣಕ್ಕೆ ಹೋಗ್ತಾ ಇತ್ತು. ಅದೆಲ್ಲ ನೋಡಿದ್ವಿ. ನಾವ್ ಆವಾಗ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಾಳೆಹಣ್ಣು ತಗೊಂಡಿದ್ವಲ್ಲ, ಯಾವ ತರ ಇದೆ ನೋಡಿ. ಅವ್ನು ಈ ತರದ್ ಬಾಳೆಹಣ್ಣು ಕೊಟ್ಟಿದ್ದಾನಂತ ನಾವು ನೋಡೇ ಇರ್ಲಿಲ್ಲ. ಸೊ ಇವಳು ಇವಾಗ ಮನೆಗ್ ಬಂದು ಆಟ ಆಡ್ತಾ ಇದ್ದಾಳೆ. ನಾವು ಬಿಸಿ ಬಿಸಿ ಸ್ವಲ್ಪ ಚಾ ಮತ್ತೆ ಬಿಸ್ಕೆಟ್ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಉಡುಪಿಗೆ ಹೊರಟ್ವಿ. ಇವಾಗ ನಾವು ಹೊರಟಿದ್ದು ಉಡುಪಿ ಆಭರಣ ಜ್ಯುವೆಲರ್ಸ್ಗೆ. ಇಲ್ಲಿ ನಾವು ಸಿಲ್ವರ್ ಆರ್ನಮೆಂಟ್ ತಗೊಳ್ಳೋದಿಕ್ಕಂತ ಬಂದ್ವಿ ಮಗಳಿಗೆ. ಇವಾಗ ಗೋಲ್ಡ್ಗೂ ಅಷ್ಟೇ ಅಲ್ಲ, ಸಿಲ್ವರ್ಗೂ ರೇಟ್ ತುಂಬಾನೇ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ಚೆನ್ನಾಗಿರೋ ಗೋಲ್ಡ್ ಹಾಗೆ ಸಿಲ್ವರ್ ನ ಸ್ಕೀಮ್ ಮಾಡಿಸ್ಕೋಬಹುದು ಬೇಕಿದ್ರೆ ನೀವು. ನಾನಲ್ಲಿ ಯಾವ ಗೆಜ್ಜೆ ತಗೊಂಡೆ ಹಾಗೆ ಎಷ್ಟಾಯ್ತು ಅಂತ ನಿಮಗ್ ಮನೆಗ್ ಬಂದ್ಮೇಲೆ ಹೇಳ್ತೀನಿ. ನೋಡಿ ನಾ ಈ ಗೆಜ್ಜೆ ತಗೊಂಡಿರೋದು ಅವಳಿಗೆ. ಅವಳು ಹಾಕೊಂಡಿದ್ ಗೆಜ್ಜೆ ಬೇಗನೆ ಕಟ್ಟಾಯ್ತು. ಹಾಗೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಈ ತರ ತಗೊಂಡೆ. ಇದರಲ್ಲಿ 49 ಗ್ರಾಮ್ಸ್ ಇತ್ತು. ಹಾಗೆ ಇದಕ್ಕೆ 19,000 ರೂಪಾಯಿ ಆಯ್ತು. ಸಿಲ್ವರ್ಗೂ ಏನ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ. ಊಟಕ್ಕೆ ಇಲ್ಲಿ ಬೈಂಗನ್ ಬರ್ತಾ ನಮ್ ದೀಕ್ಷಾ ಮಾಡ್ತಾ ಇದ್ದಾಳೆ. ಈ ಬ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ನನ್ನ ಎಲ್ಲಾ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.